ಮಾತಾಡಿ ನಿಷ್ಠುರ ಆಗೋದಕ್ಕಿಂತ ಅವ್ರ ಮುಂದೆನೇ ಡೈರೆಕ್ಟಾಗಿ ಹೇಳಿ, ಆ ಕ್ಷಣಕ್ಕೆ ಕೆಟ್ಟವರಾದರೂ ಪರವಾಗಿಲ್ಲ, ಡೈರೆಕ್ಟಾಗಿ ಅವ್ರ ಮುಂದೆನೇ ಮುಖ ಕೊಡ್ದಂಗೆ ಹೇಳಿ. ಎಕ್ಸಾಂಪಲ್, ಹೆಣ್ಣು ಹೋದ ಮನೇಲಿ ಅವ್ರ ನಡವಳಿಕೆ, ಕೆಲಸ ಏನೋ ಒಂದು ಇಷ್ಟ ಆಗಿಲ್ಲ ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಹೇಳಿ. ಅದ್ರ ಬದಲು ಹಿಂದೆ ಹೇಳೋದ್ರಿಂದ ಸಂಬಂಧನೂ ಹಾಳಾಗುತ್ತೆ, ನೆಮ್ಮದಿನೂ ಹಾಳಾಗುತ್ತೆ, ಮನಸ್ಸೂ ಹಾಳಾಗುತ್ತೆ. ಅದಕ್ಕೆ ಹೇಳೋದು, ಅತ್ತೆ ಆಗಲಿ, ಸೊಸೆ ಆಗಲಿ, ನಾದಿನಿ ಆಗಲಿ, ಯಾರೇ ಆಗಲಿ, ಒಬ್ರಿಗೊಬ್ರಿಗೆ ಅವ್ರ ಗುಣ, ನಡವಳಿಕೆ ಏನಾದರೂ ಒಂದು ಇಷ್ಟ ಆಗಿಲ್ಲ ಅಂದರೆ ಪಕ್ಕದ ಮನೆಯವ್ರ ಹತ್ರ ಹೋಗ್ಬಿಟ್ಟು ಹೇಳಿ. ಪಕ್ಕದ ಮನೆಯವ್ರ ಹತ್ರ ಹೋಗಿ ಹೇಳಿ ಹಾಳಾಗೋದಕ್ಕಿಂತ, ಅವ್ರ ಮೂರನೇವರಿಂದ ಆ ವಿಷಯ ನಮ್ಮ ಕಿವಿಗೆ ಬೀಳೋದಕ್ಕಿಂತ ಎದುರು ಬದ್ರು ಕೂತ್ಕೊಂಡು ಸಮಸ್ಯೆನ ಸಾಲ್ವ್ ಮಾಡ್ಕೊಳ್ಳೋದೇ ಎಷ್ಟೋ ಒಳ್ಳೆಯದು. ಇನ್ನೊಬ್ರು ಮೂರನೇವರಿಂದ ವಿಷಯ ಬಂದರೆ ಸಂಬಂಧನೂ ಹಾಳಾಗುತ್ತೆ, ನಿಮ್ಮ ಮೇಲೆ ಒಳ್ಳೆ ಅಭಿಪ್ರಾಯ ಇರೋದು ಹೋಗುತ್ತೆ, ಇನ್ನು ಮುಂದೆ ಸರಿ ಮಾಡ್ಕೊಳ್ಳೋಕ್ಕೂ ಆಗಲ್ಲ. ಅದಕ್ಕೆ ಹೇಳೋದು, ಒಬ್ರ ಬಗ್ಗೆ ಡೈರೆಕ್ಟಾಗಿ ಮಾತಾಡೋದು ತುಂಬ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು. ಅಷ್ಟೇ.